ಅವರು ದೀನರಿಗೆ ಧ್ವನಿ ನೀಡಿದರು, ಶಾಂತಿಯ ದೂತರಾದರು, ಭಕ್ತಿಗೆ ಜೀವ ಒದಗಿಸಿದರು. ಇಂದು ನಾವು ಅವರ ಅಮೂಲ್ಯ ಜೀವನವನ್ನು ನೆನಪಿಸಿಕೊಳ್ಳುತ್ತೇವೆ. ಮತ್ತಾಯ 23 ವಾಕ್ಯ 10ರಂತೆ, ನಿಮ್ಮಲ್ಲಿ ಶ್ರೇಷ್ಠನು ಯಾರೋ ಅವನು ನಿಮ್ಮ ಸೇವಕನಾಗಿರಬೇಕು. ಅಂತೆಯೇ ನಡೆದ ಪೋಪ್ ಫ್ರಾನ್ಸಿಸ್ ಕರ್ತನ ಭಕ್ತ, ಕರ್ತನ ಸೇವಕ. ಪೋಪ್ ಫ್ರಾನ್ಸಿಸ್ ಅವರು 1936 ಡಿಸೆಂಬರ್ 17ರಂದು ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ಜನಿಸಿದರು. ಇಟಾಲಿಯನ್ ವಲಸಿಗರ ಮಗನಾಗಿ ಬಾಲ್ಯದಿಂದಲೂ ದೇವರ ಭಯಭಕ್ತಿಯುಳ್ಳವರು. ಎರೆಮಿಯ 1 ವಾಕ್ಯ 5ರಂತೆ, ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ. ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಅಂತೆಯೇ ತಮ್ಮ ಹೃದಯವನ್ನು ಪೋಪ್ ಫ್ರಾನ್ಸಿಸ್ ದೇವರಿಗೆ ಅರ್ಪಿಸಿದರು. 1969ರಲ್ಲಿ ಅವರು ಜೆಜುವಿಟ್ ಯಾಜಕರಾದರು. ಪ್ರಾರ್ಥನೆ, ಶಿಸ್ತಿನ ಜೀವನ ಮತ್ತು ದೀನರ ಸೇವೆಯಲ್ಲಿ ತೊಡಗಿದರು. 2013 ಮಾರ್ಚ್ 13ರಂದು ಪೋಪ್ ಫ್ರಾನ್ಸಿಸ್ ಅವರು ಪೋಪ್ ಆಗಿ ಆಯ್ಕೆಯಾದರು. ಮೊದಲ ಲ್ಯಾಟಿನ್ ಅಮೆರಿಕಾ ಪೋಪ್, ಮೊದಲ ಜೆಸುವಿಟ್ ಪೋಪ್ ಮತ್ತು ಮೊದಲನೇ ಬಾರಿಗೆ ಫ್ರಾನ್ಸಿಸ್ ಎಂಬ ಹೆಸರನ್ನು ಆಯ್ಕೆ ಮಾಡಿಕೊಂಡ ಪೋಪ್. ಸಂತ ಫ್ರಾನ್ಸಿಸ್ ಅಸಿಸಿಯ ಪ್ರೇರಣೆಯಿಂದ ದೀನರಿಗೂ ಪ್ರಕೃತಿಯ ಮೇಲೂ ಪ್ರೀತಿಯನ್ನು ತೋರಿದ ಪೋಪ್ ಫ್ರಾನ್ಸಿಸ್. ಪೋಪ್ ಫ್ರಾನ್ಸಿಸ್ ಪ್ರೀತಿಯಿಂದ ಮತ್ತು ಧೈರ್ಯದಿಂದ ಕುರುಬರಾಗಿದ್ದಾರೆ. ಅವರು ಕೈದಿಗಳ ಪಾದಗಳನ್ನು ತೊಳೆದರು, ವಲಸಿಗರನ್ನು ಸ್ವಾಗತಿಸಿದರು ಮತ್ತು ಪ್ರಕೃತಿಯ ರಕ್ಷಣೆಯ ಕುರಿತು ವಿಶ್ವದ ಗಮನ ಸೆಳೆದರು. ಮತ್ತಾಯ 25 ವಾಕ್ಯ 40ರಂತೆ, ಈ ನನ್ನ ಸೋದರರಲ್ಲಿ ಒಬ್ಬನಿಗೆ, ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೇ ಮಾಡಿದಿರಿ. ಈ ವಾಕ್ಯದ ಪ್ರಕಾರ ಅವರು ನಡೆದರು. ಪೋಪ್ ಫ್ರಾನ್ಸಿಸ್ ತಮ್ಮ ಜೀವನವನ್ನು ಕರುಣೆ, ಸೇವೆ ಮತ್ತು ಪ್ರೀತಿಯಿಂದ ಜೀವಿಸಿದರು. ಅವರು ನಮಗೆ ಜೀವನದುದ್ದಕ್ಕೂ ಯೇಸು ಕ್ರಿಸ್ತನ ಹಾದಿಯಲ್ಲಿ ನಡೆಯುವುದು ಎಂದರೇನೆಂಬುದನ್ನು ತೋರಿಸಿದ್ದಾರೆ. ಅವರ ಒಂದು ಸಂದೇಶವನ್ನು ನಾನಿಲ್ಲಿ ನೆನಪಿಸಿಕೊಳ್ಳುವುದಾದರೆ, ಅವರು ನಮಗೆ ಯೇಸುವನ್ನು ಆಲಿಸಲು ಕರೆ ನೀಡುತ್ತಾರೆ. ಅವರೆಂದರು, ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು ಪ್ರತಿದಿನವೂ ಸುವಾರ್ತೆಯನ್ನು ಓದುತ್ತೀರಾ? ನೀವು ಸುವಾರ್ತೆಯನ್ನು ಓದುವುದು ಒಳಿತು. ಅವರು ನಮಗೆ ಕರೆ ನೀಡಿದ್ದಾರೆ, ಒಂದು ಸಣ್ಣ ಸುವಾರ್ತೆಯ ಪುಸ್ತಕವನ್ನು ನಮ್ಮೊಂದಿಗಿಟ್ಟುಕೊಳ್ಳಬೇಕು. ಜೇಬಿನಲ್ಲಾಗಲಿ ಅಥವಾ ಪರ್ಸ್ನಲ್ಲಾಗಲಿ ದಿನದ ಯಾವುದೇ ಸಮಯದಲ್ಲಿ ನಮಗೆ ಸ್ವಲ್ಪ ಸಮಯ ಸಿಕ್ಕಿದಾಗ ಆ ಸುವಾರ್ತೆಯನ್ನು ತೆರೆದು ಒಂದು ಸಣ್ಣ ಪ್ಯಾರವನ್ನು ಓದಲು ಅವರು ನಮಗೆ ಕರೆ ನೀಡುತ್ತಾರೆ. ಸುವಾರ್ತೆಯಲ್ಲಿ ಯೇಸು ಇದ್ದಾರೆ. ಅವರು ಮಾತನಾಡುತ್ತಾರೆ. ಸುವಾರ್ತೆಯಲ್ಲಿ ಅವರ ಧ್ವನಿ ನಮ್ಮೊಂದಿಗಿದೆ. ಈ ಬಗ್ಗೆ ನಾವು ಯೋಚಿಸಬೇಕು. ಸುವಾರ್ತೆ ನಮ್ಮೊಂದಿಗಿದ್ದರೆ ಯೇಸುವಿನ ವಾಕ್ಯಗಳು ನಮ್ಮ ಹೃದಯದಲ್ಲಿರುತ್ತವೆ ಮತ್ತು ಅವರ ಧ್ವನಿಗೆ ನಾವು ಪ್ರತಿದಿನ ಕಿವಿಗೊಡಬಹುದು ಎಂದು ಪೋಪ್ ಫ್ರಾನ್ಸಿಸ್ ಹೇಳಿದ್ದಾರೆ.
ಪೋಪ್ ಫ್ರಾನ್ಸಿಸ್ ಅವರ ಜೀವನವು ನಮಗೆ ಒಂದು ದೀಪದಂತಿದೆ. ಅವರು ಭಕ್ತಿಯಿಂದ ಮತ್ತು ಸಂಪೂರ್ಣ ಹೃದಯದಿಂದ ದೇವರಿಗೆ ಸೇವೆ ಸಲ್ಲಿಸಿದ್ದಾರೆ. ದಯಾಮಯ ದೇವರೇ, ನೀವು ನಿಮ್ಮ ದಾಸನಾಗಿದ್ದ ಪೋಪ್ ಫ್ರಾನ್ಸಿಸ್ ಅವರನ್ನು ನಮಗೆ ಒಳ್ಳೆಯ ಕುರುಬರಾಗಿ, ಒಳ್ಳೆಯ ನಾಯಕರಾಗಿ ನೀಡಿದ್ದೀರಿ. ಈಗ ಅವರು ನಿನ್ನ ಬಳಿಗೆ ಕರೆದುಕೊಂಡು ಹೋಗಲ್ಪಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ನೀಡಿರಿ, ವಿಶ್ರಾಂತಿ ನೀಡಿರಿ. ಅವರು ಈ ಭೂಮಿಯಲ್ಲಿ ನೀಡಿದ ದಯೆ, ಕರುಣೆ ಮತ್ತು ನಡವಳಿಕೆಗೆ ಪ್ರತಿಫಲವಾಗಿ ನಿಮ್ಮ ದಿವ್ಯ ರಾಜ್ಯದಲ್ಲಿ ನಿತ್ಯ ಬೆಳಕನ್ನು ಅನುಭವಿಸಲು ಅವಕಾಶ ನೀಡಿರಿ. ಅವರ ಆತ್ಮವು ಶಾಂತಿಯಿಂದ ವಿಶ್ರಾಂತಿ ಪಡೆಯಲಿ. ಕ್ರಿಸ್ತನ ಮೂಲಕ ನಾವು ಈ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆಮೆನ್.